ಎಲ್ರಿಗೂ ನಮಸ್ಕಾರ. ಇವಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಬಾಲಿವುಡ್ನ ಹೆಸರಾಂತ ನಟರಾದಂತಹ ಧರ್ಮೇಂದ್ರ ಅವರು ನಿಧನರಾಗಿದ್ದಾರೆ. ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್ನು ಸ್ಟೇಟಸ್ ಸ್ಟೋರಿ ಎಲ್ಲ ಹಾಕಿರ್ತಾರೆ, ನಿಮಗಾಗಲೇ ಇವಾಗ ಗೊತ್ತಾಗಿರುತ್ತೆ. ಆ್ಯಂಡ್ ನಿಮಗೆ ಅವ್ರು ಯಾರಂತ ಗೊತ್ತಿರೋದಿಲ್ಲ, ಯಾಕಂದರೆ ಅವ್ರು ನಮ್ಮ ಕಾಲದವರಲ್ಲ. ಸುಮಾರು 70s, 80s, 90s ಮಾಡಿದಂತಹ ಆ್ಯಕ್ಟರ್ ಅವರು. ಸೊ ಅವ್ರ ಬಗ್ಗೆ ಸ್ವಲ್ಪ ಕಿರು ಪರಿಚಯ ತಿಳ್ಕೊಂಬರೋಣ. ಅವ್ರು ಹೇಗಿದ್ದರು, ಹೇಗೆ ಬಾಳಿದ್ರು, ಅವ್ರ ಫ್ಯಾಮಿಲಿ ಹೇಗೆ, ಅವ್ರ ಮಕ್ಕಳು ನಿಮಗೆ ಪರಿಚಯ ಇರ್ತಾರೆ. ಅವ್ರು ಯಾರ್ಯಾರಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ, ಬನ್ನಿ. ಅವರ ಪರಿಚಯ ಇವತ್ತಿನ ವಿಡಿಯೋದಲ್ಲಿ ನಾವು ಹಿಂದಿಯ ಸಿನಿಮಾದ ದಿಗ್ಗಜ, ಅಂದರೆ ಅವರು ಹೀಮ್ಯಾನ್ ಎಂದೇ ಪ್ರಸಿದ್ಧರಾಗಿರ್ತಾರೆ, ಧರ್ಮೇಂದ್ರ ಅವ್ರನ್ನ ನಾವು ಪರಿಚಯ ಮಾಡಿಕೊಳ್ಳೋಣ. ಹೌದು, ಇವತ್ತು 2025 ನವೆಂಬರ್ 24 ಅಂದರೆ ಅವರ 89ನೇ ವಯಸ್ಸಿನಲ್ಲಿ ಸಹಜವಾಗಿ ವಯಸ್ಸಾದ ಮೇಲೆ ಹೇಗೆ ಎಲ್ಲರೂ ನಿಧನರಾಗ್ತಾರೋ ಆ ಥರ ಅವರು ನಾರ್ಮಲ್ಲಾಗಿ ತೀರಿ ಹೋಗಿದ್ದಾರೆ. ಅವರು ಪಂಜಾಬ್ನ ಒಂದು ಸಣ್ಣ ಊರಿನಿಂದ ಶುರುವಾದ ಅವರ ಪಯಣ 300ಕ್ಕೂ ಹೆಚ್ಚು ಚಿತ್ರಗಳು ಮತ್ತು ದಶಕಗಳ ಕಾಲ ಜನಮನವನ್ನು ಗೆಲ್ತಾರೆ. ಅವರ ಪ್ರಾರಂಭಿಕ ಜೀವನ ಮತ್ತು ಅವರ ಸಿನಿಮಾ ಪ್ರವೇಶ ಹೇಗಿತ್ತು ಅಂದರೆ, ಧರ್ಮೇಂದ್ರರ ಪೂರ್ಣ ಹೆಸರು ಧರ್ಮೇಂದ್ರ ಕೇವಲ್ ಕೃಷ್ಣನ್ ಡಿಯೋಲ್ ಅಂತ. 1935 ಡಿಸೆಂಬರ್ 8 ಪಂಜಾಬಿನ ನಸರಾಲಿಯಲ್ಲಿ ಜನಿಸುತ್ತಾರೆ. ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಅವರು ಬಾಲ್ಯದಲ್ಲೇ ಸಿನಿಮಾ ಮೇಲೆ ಅಭಿರುಚಿ ಬೆಳೆಸಿಕೊಂಡಿರುತ್ತಾರೆ ಮತ್ತು ಅವರ ಅವಕಾಶಗಳಿಗೆ ಅವರ ಮೂಲ ಪಂಜಾಬ್ನಿಂದ ಮುಂಬೈಗೆ ತೆರಳುತ್ತಾರೆ. ಮತ್ತು 1960ರಲ್ಲಿ ದಿಲ್ ಬಿ ತೇರೆ ಹಮ್ ಬಿ ತೇರೆ ಎಂಬ ಸಿನಿಮಾದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ಅವರ ಗಟ್ಟಿತನ, ಸುಂದರ ಮತ್ತು ಪರದೆ ಮೇಲಿನ ಸೊಗಸು ಕೊನೆಗೂ ಅವರಿಗೆ ಹೀಮ್ಯಾನ್ ಅನ್ನುವ ಬಿರುದನ್ನು ತಂದುಕೊಡುತ್ತದೆ. ಅವರು ಹೇಗೆ ಖ್ಯಾತಿ ಆದರು, ಬರ್ತಾ ಅವರು ಹೇಗೆ ಖ್ಯಾತಿ ಹೊಂದಿದರು, ಹೇಗೆ ಫೇಮಸ್ ಆದರು ಅಂದರೆ, 1960ರ ಮಧ್ಯಭಾಗದಿಂದ 70ರ ದಶಕದವರೆಗೂ ಧರ್ಮೇಂದ್ರ ಅವರು ಹಲವು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟನೆ ಮಾಡ್ತಾರೆ. ಅವುಗಳಲ್ಲಿ ಫೂಲ್ ಔರ್ ಪತ್ತರ್, ಆಯ್ ಮಿಲನ್ ಕಿ ಬೇಲಾ, ಸೀತಾ ಔರ್ ಗೀತಾ ಮೊದಲಾದ ಚಿತ್ರಗಳಲ್ಲಿ ನಟನೆ ಮಾಡ್ತಾರೆ. ಅವರ ಅತ್ಯಂತ ಐಕಾನಿಕ್ ಪಾತ್ರವೆಂದರೆ ಶೋಲೆ. ಇದು 1975ರಲ್ಲಿ ಬಿಡುಗಡೆಯಾಗುತ್ತೆ. ಇಲ್ಲಿ ಅವರು ಅಮಿತಾಬ್ ಬಚ್ಚನ್ ಜೊತೆ ವೀರು ಪಾತ್ರದಲ್ಲಿ ಅಭಿನಯ ಮಾಡ್ತಾರೆ. ಧರ್ಮೇಂದ್ರವರು ತಮ್ಮ ವೃತ್ತಿಯಲ್ಲಿ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ರೊಮ್ಯಾನ್ಸ್, ಆ್ಯಕ್ಷನ್, ಕಾಮಿಡಿ ಎಲ್ಲ ವಿವಿಧ ಪಾತ್ರಗಳಲ್ಲಿ ಜನಮನ ಗೆಲ್ತಾರೆ. ಮತ್ತು ಇವರ ವೈವಿಧ್ಯಮಯ ಅಭಿನಯವೇ ಅವರ ಮಹತ್ತರ ಬಲ. ಮತ್ತು ಅವರ ವೈಯಕ್ತಿಕ ಜೀವನ ಹೇಗಿತ್ತು ಮತ್ತು ಇತರ ಕ್ಷೇತ್ರಗಳು ಯಾವ್ಯಾವುದರಲ್ಲಿ ಅವರು ಪ್ರಭಾವಿ ಹೊಂದಿದ್ದರು ಎಲ್ಲ ನೋಡ್ಕೊಂಬರೋಣ ಬನ್ನಿ. ಅವರ ಮೊದಲ ಪತ್ನಿ ಪ್ರಕಾಶ್ ಕೌರ್. ನಂತರ ಅವರು 1980ರಲ್ಲಿ ನಟಿ ಹೇಮಾ ಮಾಲಿನಿ ಅವರನ್ನು ಮದುವೆ ಆಗ್ತಾರೆ. ಅವ್ರ ಮಕ್ಕಳಾದಂತಹ ಸನ್ನಿ ಡಿಯೋಲ್, ಬಾಬಿ ಡಿಯೋಲ್ ಮತ್ತು ಈಶಾ ಡಿಯೋಲ್ ಇವರುಗಳು ಪ್ರಸಿದ್ಧ ಹೆಸರಾಂತ ನಟರಾಗಿರ್ತಾರೆ. ಇವರು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. 2004ರಿಂದ 2009ರವರೆಗೆ ಅವರು ಸಂಸದೆಯಾಗಿ ರಾಜಕೀಯ ಕ್ಷೇತ್ರದಲ್ಲೂ ಸೇವೆ ಸಲ್ಲಿಸ್ತಾರೆ. 2012ರಲ್ಲಿ ಭಾರತದ 3ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನು ಇವರು ಸ್ವೀಕರಿಸ್ತಾರೆ. ಅವರ ಸರಳತೆ, ನುಡಿಜಾಣ ಮತ್ತು ಮಣ್ಣಿಗೆ ಹತ್ತಿರವಾದ ಸ್ವಭಾವವೇ ಅವರು ಜನರಿಗೆ ಹತ್ತಿರವಾಗಲು ಕಾರಣ. ಅವರ ಅಂತಿಮ ದಿನಗಳು ಹೇಗಿರ್ತವೆ ಅಂದರೆ, ಕೊನೆಯ ಕೆಲವು ವರ್ಷಗಳಲ್ಲಿ ಅವರು ಆರೋಗ್ಯ ತುಂಬ ಹದಗೆಟ್ಟಿತ್ತು. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೊಳ್ತಾ ಇರ್ತಾರೆ. ನಂತರ ಮನೆಯಲ್ಲೇ ವಿಶ್ರಾಂತಿ ಪಡಿತಾ ಇರ್ತಾರೆ. 2025 ಅಂದರೆ 89ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಚಲನಚಿತ್ರ ಲೋಕ, ರಾಜಕೀಯ ವಲಯ, ಅಭಿಮಾನಿಗಳು ಎಲ್ಲರಿಂದಲೂ ಅವರು ದೂರವಾಗ್ತಾರೆ. ಮತ್ತು ಧರ್ಮೇಂದ್ರವರು ಏಕೆ ವಿಶಿಷ್ಟ? ಆ್ಯಕ್ಷನ್ ಹೀರೋ, ರೊಮ್ಯಾಂಟಿಕ್ ಲೀಡ್, ಕಾಮಿಡಿ ಇವು ಮೂರುಗಳನ್ನು ಸಮಾನವಾಗಿ ಹೊಂದಿದ್ದ ಕೆಲವೇ ನಟರಲ್ಲಿ ಇವರು ಒಬ್ಬರು. ಅವರ ಸಿನಿಮಾಗಳು 70 ಮತ್ತು 80ರ ದಶಕಗಳ ಬಾಲಿವುಡ್ಗೆ ಹೊಸ ರೂಪ ತಂದುಕೊಡ್ತವೆ. ಅನೇಕ ಹೊಸ ನಟರು, ಈಗಿನ ತಲೆಮಾರಿನ ನಟರು ಕೂಡ ಇವರನ್ನು ಮಾದರಿಯಾಗಿ ಇಟ್ಕೊಂಡಿರ್ತಾರೆ. ಪರದೆ ಹಿಂದೆ ಅವರು ಅತ್ಯಂತ ಸರಳವಾದ ವ್ಯಕ್ತಿಯಾಗಿರ್ತಾರೆ ಮತ್ತು ಹೃದಯವಂತವಾದ ವ್ಯಕ್ತಿಯಾಗಿರ್ತಾರೆ. ಇಂದಿಗೂ ಶೋಲೆ ಚಿತ್ರದ ಸಂಭಾಷಣೆಗಳು, ದೃಶ್ಯಗಳು ಜನರ ಹೃದಯದಲ್ಲೇ ಉಳಿದಿವೆ. ಧರ್ಮೇಂದ್ರರು ಇಲ್ಲದಿದ್ದರೂ ಅವರ ಸಿನಿಮಾಗಳು ಸದಾ ನಮ್ಮ ಜೊತೆಗಿರುತ್ತವೆ. ಭಾರತೀಯ ಸಿನಿಮಾದ ನಿಜವಾದ ಹೀಮ್ಯಾನ್ ಎಂದೇ ಅವರು ನಮ್ಮ ನೆನಪಿನಲ್ಲಿ ಉಳಿದುಕೊಳ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವರ ಫ್ಯಾಮಿಲಿಗೆ ಆ ದುಃಖವನ್ನು ಭರಿಸೋ ಶಕ್ತಿ ನೀಡಲಿ ಅಂತ ನಾನು ಕೇಳ್ಕೊತೀನಿ. ಇದಿಷ್ಟಾಗಿತ್ತು ಅವರ ಕಿರು ಪರಿಚಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮಾತ್ರ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.